ಶ್ರೀ ಗುರುಭ್ಯೋ ನಮಃ. ಹರಿ ಓಂ. IQ, EQ, SQ, CQ ಮತ್ತು AQ. ಮೈಂಡ್ ಯುವರ್ ಕ್ಯೂಸ್. ಈ ಕ್ಯೂಸ್ ಅಂದ್ರೆ ಏನು? ಕೋಶಿಯಂಟ್ ಅನ್ನ ಅಷ್ಟೋ ಉದ್ದವಾಗಿ ಹೇಳೋ ಬದಲು ಕ್ಯೂ ಅಂತ ಕರೆದ್ರು. ಸಾಮಾನ್ಯವಾಗಿ ನಾವು ಬಳಕೆಯಲ್ಲಿ ಕ್ಯೂ ಅಂತ ಕರಿತೀವಿ ಅದನ್ನ. IQ ಅದೊಂದೇ ನಮ್ಗೆ ಗೊತ್ತಿದೆ. ಜನರಲ್ ಆಗಿ ನಾವು ಬಳಸ್ತಾ ಇರೋದು IQ ಅನ್ನು ಮಾತ್ರ. ಅಂದ್ರೆ ಇಂಟೆಲಿಜೆಂಟ್ ಕೋಶಿಯಂಟ್ ಅನ್ನೋದು ಸಾಮಾನ್ಯವಾಗಿ 5-6 ವಯಸ್ಸಿನಿಂದ ಹಿಡಿದು ಮುದುಕರವರೆಗೂ ಎಲ್ಲರಿಗೂ ಅದೇನಂತ ಗೊತ್ತು. ಅದ್ರ ಬಗ್ಗೆ ವಿಸ್ತೃತವಾಗಿ ಹೇಳಬೇಕಾಗಿಲ್ಲ ಅನ್ಸುತ್ತೆ. ಆದ್ರೂ ಕೂಡ ಅದನ್ನ ಒಂದು ಸಾಮಾನ್ಯ ಡೆಫಿನೇಷನ್ ಹೇಳ್ಬಿಡ್ತೀನಿ. ಯಾವ ರೀತಿ ಇದ್ರೆ ಅದು ಇಂಟೆಲಿಜೆಂಟ್ ಕೋಶಿಯಂಟ್ ಅಂತ ಅಂದ್ರೆ ಏನು ಅನ್ನೋ ಬಗ್ಗೆ. ನಾವು ಒಪ್ಪಿಸಿದಂತ ಒಂದು ಅಥವಾ ಎದುರಾದಂತ ಒಂದು ಸಮಸ್ಯೆಯನ್ನ ಅಥವಾ ಕೆಲಸವನ್ನ ತ್ವರಿತಗತಿಯಲ್ಲಿ, ಕ್ಷಿಪ್ರಗತಿಯಲ್ಲಿ ಅರ್ಥ ಮಾಡಿಕೊಂಡು ಅನಲೈಸ್ ಮಾಡಿ ತಿಳಿದುಕೊಂಡು ಅದಕ್ಕೆ ಹೇಗೆ ಯಾವ ರೀತಿಯಲ್ಲಿ ಅದನ್ನ ಬಗೆಹರಿಸಬಹುದು, ಪರಿಹರಿಸಬಹುದು, ಸಮಸ್ಯೆಗೆ ಉತ್ತರಿಸಬಹುದು ಅಥವಾ ಆ ಕೆಲಸವನ್ನು ನಿಭಾಯಿಸಬಹುದು. ಇದೆಲ್ಲವೂ ಒಂದು ವ್ಯಕ್ತಿಯ ಇಂಟರ್ ಪರ್ಸನಲ್ ಸ್ಕಿಲ್ಸ್ ಸಂಬಂಧಪಟ್ಟಂತ ವಿಷಯ. ಅದು ಆ ಬುದ್ಧಿಮತ್ತೆ, ಮನಸ್ಸಿನ ಕೆಪಾಸಿಟಿ ಅಂದ್ರೆ ಮನೋದೈಹಿಕ ಸಾಮರ್ಥ್ಯ ಅಂತ ಹೇಳ್ಬೋದು. ಇದನ್ನ ವಿಶೇಷವಾಗಿ ಮೆದುಳಿನ ಸಾಮರ್ಥ್ಯ. ಆ ಮೆದುಳಿಗೆ ಆ ಒಂದು ತಾಕತ್ತಿದ್ರೆ, ಆ ಸಾಮರ್ಥ್ಯ ಇದ್ರೆ, ಆ ದಾರ್ಢ್ಯತೆ ಇದ್ರೆ ಅದು ಕ್ಷಿಪ್ರಗತಿಯಲ್ಲಿ ಕೆಲಸ ಮಾಡ್ತದೆ. ಬೇಗ ಎದುರಿಗಿರುವ ವಿಷಯವನ್ನು ಅರ್ಥ ಮಾಡಿಕೊಂಡು, ಗ್ರಹಿಸಿಕೊಂಡು, ತಿಳಿದುಕೊಂಡು ಏನನ್ನ ರೆಸ್ಪಾಂಡ್ ಮಾಡಬೇಕು, ಏನನ್ನ ರೆಸಿಪ್ರೋಕೇಟ್ ಮಾಡಬೇಕು, ಅಥವಾ ಏನು ಹೇಳಬೇಕು, ಏನು ಉತ್ತರಿಸಬೇಕು, ಹೇಗೆ ಸಮಸ್ಯೆಯನ್ನು ನಿಭಾಯಿಸಬೇಕು, ನಿರ್ವಹಿಸಬೇಕು, ಹೇಗೆ ಕೆಲಸವನ್ನು ಮಾಡಬೇಕು, ಯಾವುದು ಸೂಕ್ತ, ಯಾವುದು ಸಮಂಜಸ, ಯಾವುದು ಅತ್ಯಂತ ಬೇಗ ಮತ್ತು ಸಮರ್ಪಕವಾಗಿ ಆಗುವಂತದ್ದು, ಅದನ್ನ ತಿಳಿದುಕೊಂಡು ನಿರ್ಧಾರ ತೆಗೆದುಕೊಂಡು ಮನಸ್ಸು ಕ್ಷಿಪ್ರಗತಿಯಲ್ಲಿ ಕಾರ್ಯನಿರ್ವಹಿಸುವಂತ ಒಂದು ಚಾಕಚಕ್ಯತೆ ಹೊಂದಿರುವ ಮನಸ್ಸಿಗೆ IQ ಅಂತ ಕರೀತಾರೆ. ಇಂಟೆಲಿಜೆಂಟ್ ಕೋಶಿಯಂಟ್. ಬುದ್ಧಿಯನ್ನು ಉಪಯೋಗಿಸಿಕೊಂಡು ಶೀಘ್ರವಾಗಿ, ತ್ವರಿತಗತಿಯಲ್ಲಿ ಮತ್ತು ಸಮಂಜಸವಾಗಿ, ಸಮರ್ಪಕವಾಗಿ ನಿಭಾಯಿಸಬಲ್ಲಂತ ಒಂದು ಮೆದುಳಿನ ಸಾಮರ್ಥ್ಯಕ್ಕೆ IQ ಅಂತ ಹೇಳಬಹುದು. ಇಂಟೆಲಿಜೆಂಟ್ ಕೋಶಿಯಂಟ್ ಆಯಿತು. ಆಮೇಲೆ ಇಮೋಷನಲ್ ಕೋಶಿಯಂಟ್ ಅಂತಂದ್ರೆ ಇತ್ತೀಚೆಗೆ 1-2 ವರ್ಷಗಳ ಹಿಂದೆ ಒಂದ್ಸಲ ಕೇಳಿದಾಗ ರತನ್ ಟಾಟಾ ಒಂದು ಮಾತು ಹೇಳಿದ್ರು. ಅಂಬಾನಿ ಬಗ್ಗೆ ಅವ್ರ ಬಗ್ಗೆ ಡಿಫರೆನ್ಸ್ ಏನು, ಇಬ್ರು ಬಿಸ್ನೆಸ್ ನವರಲ್ವೇ ಅಂತ ಕ್ವಶನ್ ಕೇಳಿದಾಗ ಉತ್ತರ ಹೇಳಿದವರು, ಐ ಆಮ್ ಎನ್ ಇಂಡಸ್ಟ್ರಿಯಲಿಸ್ಟ್, ಹಿ ಇಸ್ ಎ ಬಿಸ್ನೆಸ್ ಮನ್ ಅಂತ. ಇಂಡಸ್ಟ್ರಿಯಲಿಸ್ಟ್ ಕೂಡ ಒಬ್ಬ ಬಿಸ್ನೆಸ್ ಮನ್ನೇ. ಆದ್ರೆ ಡಿಫರೆನ್ಸ್ ಏನು ನೋಡಿ. ಮೊನ್ನೆ ಕೋವಿಡ್ ಬಂದಾಗ COVID-19 ನಲ್ಲಿ ಎಷ್ಟೇ ಸಮಸ್ಯೆ ಆದ್ರೂ ಕೂಡ ರತನ್ ಟಾಟಾ ಬಹಳ ಕ್ಷಿಪ್ರಗತಿಯಲ್ಲಿ ಒಂದು ನಿರ್ಧಾರ ತೆಗೆದುಕೊಂಡ್ರು. ಪ್ರಧಾನಮಂತ್ರಿಯ ಕೋವಿಡ್ ಫಂಡಿಗೆ ಕೂಡ ಸಹಕಾರ ಕೊಟ್ಟರು. ಜೊತೆಗೆ ತನ್ನ ಈ ಒಂದು ಟಾಟಾ ಗ್ರೂಪ್ ನಲ್ಲಿರುವಂತ ಯಾವುದೇ ಉದ್ಯೋಗಿಗಳಿಗೆ ಸಂಬಳ ಕಟ್ ಮಾಡದೆ, ಸಂಬಳವನ್ನು ಕಡಿತಗೊಳಿಸದೆ ಹಾಗೆ ನಿರ್ವಹಿಸಿದೆ. ಇದು ಆ ಒಂದು ಆಡಳಿತಗಾರನ ಮನೋದಾಢ್ಯತೆಯನ್ನ ತೋರಿಸ್ತದೆ ಮತ್ತು ಅವರ ಜೊತೆಗೆ ಇರುವಂತಹ ಒಂದು ಬಾಂಧವ್ಯವನ್ನ ತೋರಿಸ್ತದೆ. ಅದೇ ರೀತಿ ಅವರ ಕೆಲಸಗಾರರು ಡೌನ್ ದ ಲೈನ್ ಎಷ್ಟೊಂದು ಲೆವೆಲ್ಸ್ ಇದೆ, ಕೊಟ್ಟ ಕೊನೆಯ ಕೆಲಸಗಾರನವರೆಗೆ ಎಲ್ಲರೂ ಕೂಡ ರತನ್ ಟಾಟಾ ಅಂದ್ರೆ ದೇವರಂತ ಮನುಷ್ಯ ಅಂತ ಕೊಂಡಾಡ್ತಾರೆ. ಯಾಕೆ ಅಂದ್ರೆ ಅವರಿಗೆ ಆ ಒಂದು ಹಾರ್ದಿಕ ಭಾವನೆ ಇದೆ, ಕನೆಕ್ಟಿವಿಟಿ ಇದೆ. ಮಾನವೀಯ ಒಂದು ಬಾಂಧವ್ಯ ಬಹಳ ಮುಖ್ಯ. ಅದನ್ನು ಹೇಗೆ ನಿರ್ವಹಿಸಬೇಕು ಜೀವನದಲ್ಲಿ. ಬರೇ ವ್ಯಾವಹಾರಿಕ ಸಂಬಂಧ ಅಷ್ಟೇ ಆದ್ರೆ ಅಲ್ಲಿ ಮಾನವೀಯ ಮೌಲ್ಯಗಳಿಗೆ ಬೆಲೆ ಕಡಿಮೆ ಆಗೋದ್ರಿಂದ ಆಗ ಜನರು ಯಾವುದೇ ಎಂಪ್ಲಾಯೀಸ್ ಅಥವಾ ಬೇರೆ ಯಾರೇ ಕಸ್ಟಮರ್ಸ್, ಗಿರಾಕಿಗಳು ಆಗಿರಲಿ, ಎಲ್ಲರೂ ಕೂಡ ಅದಕ್ಕೆ ಸ್ಪಂದಿಸುವುದು ಕಷ್ಟವಾಗುತ್ತೆ. ಜನ ಬರೇ ಒಂದು ಕಮರ್ಷಿಯಲ್ ಆಗಿ ಅಥವಾ ವಾಣಿಜ್ಯೀಕರಣ, ವ್ಯವಹಾರ ದೃಷ್ಟಿಯಿಂದ ಅಷ್ಟೇ ನೋಡ್ತಾರೆ. ಅಲ್ಲಿ ಪಾಪ ಪುಣ್ಯದ ಭಾವನೆ ಆಗಲಿ ಅಥವಾ ಶ್ರದ್ಧೆ ಆಗಲಿ, ಗೌರವ ಆಗಲಿ, ಆಸಕ್ತಿ ಆಗಲಿ ಇರೋದಿಲ್ಲ. ಪ್ರಾಡಕ್ಟ್ಸ್ ಅಥವಾ ಉತ್ಪನ್ನಗಳು ಅಥವಾ ಸರ್ವಿಸ್ ಸೇವೆಗಳು ಎಷ್ಟೇ ಕ್ವಾಲಿಟಿ ಗುಣಮಟ್ಟದ್ದಾಗಿದ್ರು ಕೂಡ ಎಲ್ಲಿ ಮಾನವೀಯ ಬಾಂಧವ್ಯ ಇರೋದಿಲ್ವೋ ಆ ಬಾಂಧವ್ಯ ಇಲ್ಲದೆ ಹೋದಾಗ ಜನ ನೋಡುವ ದೃಷ್ಟಿ ಬೇರೆ ರೀತಿಯಲ್ಲಿ ಇರುತ್ತದೆ. ಕೆಲಸಗಾರರು ಅಥವಾ ಜನ ಒಂದು ಫ್ಯಾಕ್ಟರಿಯಲ್ಲಿ ವರ್ಕರ್ಸ್ ಇರ್ಬೋದು ಅಥವಾ ಹೊರಗಡೆಗೆ ಸಮಾಜದಲ್ಲಿ ಜನರು ಇರ್ಬೋದು, ಮಾಲೀಕರನ್ನಾಗ್ಲಿ ಅಥವಾ ತನ್ನಗಿಂತ ದೊಡ್ಡ ಹುದ್ದೆಯಲ್ಲಿರುವಂತ ವ್ಯಕ್ತಿಯನ್ನಾಗ್ಲಿ ನೋಡುವಂತದ್ದು ಈ ಒಂದು EQ ಮೇಲೆ ಅವಲಂಬಿಸಿಕೊಂಡಿರುತ್ತದೆ. ಇವತ್ತು ಪ್ರಧಾನಿ ಮೋದಿ ಅವರ ಜೊತೆಗೆ ಇಡೀ ದೇಶ ಕನೆಕ್ಟ್ ಆಗಿದೆ. ಇಡೀ ದೇಶದ ಒಬ್ಬೊಬ್ಬ ಪ್ರಜೆಯು ಕನೆಕ್ಟ್ ಆಗಿರುವುದಕ್ಕೆ ಅವರ EQ ಕಾರಣ. IQ ಜೊತೆಗೆ EQ ಸೇರಿದಾಗ ಮಾತ್ರ ಹೆಚ್ಚಿನ ಕೆಲಸ ಸಾಧ್ಯ. EQ ಬಹಳ ಇಂಪಾರ್ಟೆಂಟ್. ಅದ್ರ ನಂತರ ಬರೋದು SQ, ಸ್ಪಿರಿಚುವಲ್ ಕೋಶಿಯಂಟ್. ಸ್ಪಿರಿಚುವಲ್ ಕೋಶಿಯಂಟ್ ಅಂದ್ರೆ ಭಕ್ತಿ ಭಾವನೆ. ಅಂದ್ರೆ ನಮಗಿಂತ ದೊಡ್ಡದಾದಂತ ಯಾವುದೋ ಒಂದು ಶಕ್ತಿ ಇದೆ, ಆ ಶಕ್ತಿಯಿಂದ ಎಲ್ಲವೂ ನಡೀತಾ ಇದೆ, ಇದು ನನ್ನದಲ್ಲ, ನಾನು ಇದರ ಉಸ್ತುವಾರಿ ಮಾತ್ರ, ಆ ಒಂದು ರೀತಿಯ ಭಾವನೆಯಿಂದ ಬ್ರಹ್ಮಾಂಡದ ಒಂದು ನಿರ್ವಹಣೆಯ ಶಕ್ತಿಯಲ್ಲಿ ಭಾವನೆಯನ್ನು ಇಟ್ಕೊಂಡು
ಯಾವುದೋ ಒಂದು ಶಕ್ತಿ ಯಾವುದೇ ರೂಪದಲ್ಲಿರಬಹುದು, ಅವರವರ ಭಕ್ತಿ ಶ್ರದ್ಧೆಗೆ ಅನುಗುಣವಾಗಿ, ಅವರವರ ಧಾರ್ಮಿಕ ನಂಬಿಕೆಗಳಿಗೆ ಅನುಗುಣವಾಗಿ ಒಂದು ದೊಡ್ಡದಾದ ಶಕ್ತಿ ಬೇರೆ ಇದೆ ಅಂತ ತಿಳ್ಕೊಂಡು ಅದನ್ನ ರೆಸ್ಪೆಕ್ಟ್ಫುಲ್ ಆಗಿ ಗೌರವದಿಂದ ನೋಡ್ಬೇಕು. ಬೇರೆಯವರು ಮಾಡಿದ ಸರಿಯಲ್ಲ, ನಾನು ಮಾಡಿದ ಮಾತ್ರ ಸರಿ ಅಂತ ಅನ್ನುವ ಮನೋಭಾವನೆ ಬಿಟ್ಟು ಅವರವರ ಧಾರ್ಮಿಕ ನಂಬಿಕೆಗಳು ಅಥವಾ ಆಧ್ಯಾತ್ಮಿಕ ನಂಬಿಕೆಗಳಿಗೆ ಅವಕಾಶ ಕೊಡಬೇಕು. ಇದು ಸ್ಪಿರಿಚುವಲ್ ಕೋಶೆಂಟ್. ಮತ್ತು ಇನ್ನೂ ಒಂದು ಇದರೊಳಗೆ ಮಜಲು ಅಂತಂದ್ರೆ, ಧಾರ್ಮಿಕವಾಗಿ ಯಾವುದು ನ್ಯಾಯ, ಯಾವುದು ನೀತಿ ಅದನ್ನು ಗಮನಿಸಿ ಇನ್ನೊಂದು ಶಕ್ತಿ ನಮ್ಮನ್ನು ನೋಡ್ತದೆ, ನಾವು ಮಾಡೋ ಕೆಲಸಗಳನ್ನ ನೋಡ್ತಾ ಇರ್ತದೆ, ನಾವು ತಪ್ಪು ಮಾಡಬಾರದು ಎನ್ನುವಂತ ಮನೋಭಾವದಿಂದ ನಡೆದುಕೊಳ್ಳುವಂಥದ್ದು ಸ್ಪಿರಿಚುವಲ್ ಕೋಶೆಂಟ್. ಅದನ್ನ ಪ್ರತಿ ವ್ಯಕ್ತಿಯು ಅಳವಡಿಸಿಕೊಂಡಾಗ ನೋಡಿ ಆಗುವ ಬದಲಾವಣೆ ಸಹಜವಾಗಿ ನಿಮ್ಗೆ ಗೊತ್ತಾಗ್ತದೆ. ಒಬ್ಬ ಗಿರಾಕಿ ಬಂದ ಅಂತಂದ್ರೆ ಅವನು ಯಾವ ರೀತಿಯಲ್ಲಿ ಟ್ರೀಟ್ ಮಾಡಬೇಕು, ಒಬ್ಬ ಹೋಟೆಲಿಯರ್ ಅದನ್ನ ಆಧ್ಯಾತ್ಮಿಕವಾಗಿ ತೆಗೆದುಕೊಂಡಾಗ, ಆಧ್ಯಾತ್ಮಿಕ ಆಯಾಮದಲ್ಲಿ ಅವನಿಗೆ ಗಿರಾಕಿಯ ದೇವರು ಅಥವಾ ಅಂಗಡಿಕಾರನಿಗೆ ಗಿರಾಕಿಯ ದೇವರು, ಅಥವಾ ಒಬ್ಬ ಇಂಡಸ್ಟ್ರಿಯಲಿಸ್ಟ್ಗೆ ನಿಜವಾಗಿ ಅವನ ಬಿಸ್ನೆಸ್ ನಡೆಯೋದು, ಅಥವಾ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಬಿಸ್ನೆಸ್ ನಡೆಯೋದು ಕೊನೆಯ ಗಿರಾಕಿಯಿಂದ ಅಲ್ವೇ. ಈ ಕೆಲಸಗಾರರು ಕೂಡ ಇರ್ತಾರೆ, ಅವರು ಸಹಾಯ ಮಾಡ್ತಾರೆ, ಅಂದ್ರೆ ಅವರು ದುಡಿತಾರೆ, ಅವರ ಬಿಸ್ನೆಸ್ ಅವರು ದುಡಿತಾರೆ. ಗಿರಾಕಿಗಳು ಅವರ ಸೇವೆಗಳನ್ನ, ಉತ್ಪನ್ನಗಳನ್ನ ಕೊಂಡ್ಕೊಳ್ತಾರೆ. ಹಾಗೆ ಇದನ್ನು ನೋಡಿದಾಗ ಈ ಒಂದು ಸರ್ಕಲ್ ಅಥವಾ ಈ ಒಂದು ವ್ಯಾವಹಾರಿಕ ಚೌಕಟ್ಟು ಅಥವಾ ವರ್ತುಲ ಇದು ನಡೆಯೋದು ಒಂದು ಆಧ್ಯಾತ್ಮಿಕ ಪರಿಧಿಯ ಒಳಗೆ ನಡೆದರೆ ಆಗ ಅದಕ್ಕೆ ಹೆಚ್ಚಿನ ಶಕ್ತಿ ಇರ್ತದೆ. ಯಾವುದೇ ಮೋಸ, ದಗ, ವಂಚನೆ ಇಲ್ಲದೆ ನಡೆಸುವಂತದ್ದು ಸ್ಪಿರಿಚುವಲ್ ಕೋಶೆಂಟ್ಗೆ ಸಂಪಟ್ಟಿದೆ. ಇದು ವಿದ್ಯಾರ್ಥಿಗಳಿಗೂ ಕೂಡ ಅನ್ವಯ ಆಗ್ತದೆ. ಅದೇ ರೀತಿ ನೆಕ್ಸ್ಟ್ ಬರೋದು ಸಿಕ್ಯೂ, ಕ್ಯೂರಿಯಾಸಿಟಿ ಕೋಶೆಂಟ್ ಅಂತ. ಇದು ಹೆಚ್ಚಾಗಿ ವಿದ್ಯಾರ್ಥಿಗಳಿಗೆ ಅಥವಾ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಅಥವಾ ಬಿಸಿನೆಸ್ ಮನ್ಗಳಿಗೆ ಎಲ್ಲರಿಗೂ ಅಳವಡಿಕೆ ಆಗುವಂಥದ್ದು. ಹೇಗೆ ಅಂದ್ರೆ, ತಾನು ಇನ್ನು ಹೆಚ್ಚಿನ ಗುಣಮಟ್ಟದಲ್ಲಿ ಯಾವ ರೀತಿಯಲ್ಲಿ ನಾನು ನನ್ನ ಪ್ರೊಡಕ್ಟಿವಿಟಿಯನ್ನು ಹೆಚ್ಚಿಸಿಕೊಳ್ಬಹುದು, ನನ್ನ ಉತ್ಪಾದನೆ, ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಶ್ರದ್ಧೆ ಅಂದ್ರೆ ವಿದ್ಯಾರ್ಜನೆಯಲ್ಲಿ ಹೆಚ್ಚಿನ ಶ್ರದ್ಧೆ ಮತ್ತು ತೊಡಗಿಕೊಳ್ಳುವಿಕೆ, ಅದು ಅವರ ಗುಣಮಟ್ಟ. ಇಂಡಸ್ಟ್ರಿಯಲಿಸ್ಟ್ ಅಲ್ಲಿ ಒಳ್ಳೊಳ್ಳೆಯ ಉತ್ಪನ್ನ ಅದನ್ನು ತಯಾರು ಮಾಡುವಂಥದ್ದು, ಅದನ್ನ ಪರಿಷ್ಕೃತ ರೀತಿಯಲ್ಲಿ ಕೊಡುವಂಥದ್ದು, ಅದು ಆ ಶ್ರದ್ಧೆ, ಅದು ಸಿಕ್ಯೂ ಅಂದ್ರೆ ಕ್ಯೂರಿಯಾಸಿಟಿ. ಹೇಗೆ ಉನ್ನತೀಕರಣಗೊಳಿಸಬಹುದು, ಪರಿಷ್ಕರಿಸಬಹುದು, ಅದು ಸಿಕ್ಯೂಗೆ ಸಂಬಂಧಪಟ್ಟಿದೆ. ಆಮೇಲೆ ಎಕ್ಯೂ, ಅಡಾಪ್ಟಬಿಲಿಟಿ ಕೋಶೆಂಟ್ ಅಂತ ಕರಿತೀವಿ ನಾವು. ವಿದ್ಯಾರ್ಥಿಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಕೆಲವೊಮ್ಮೆ ಹೋಗಬೇಕಾದ ಅನಿವಾರ್ಯತೆ ಬರ್ತದೆ. ಹೈಯರ್ ಲೆವೆಲ್ ಸ್ಟಡೀಸ್ಗೆ ಎಲ್ಲೋ ದೂರದ ದೇಶದಲ್ಲೋ ಊರಿನಲ್ಲೋ ಯಾವುದೋ ಹಾಸ್ಟೆಲ್ ಅಲ್ಲಿ ಇದ್ಕೊಂಡು ಅಲ್ಲಿಯ ಪರಿಸರಕ್ಕೆ ಹೊಂದ್ಕೊಂಡು, ಅಲ್ಲಿಯ ಕಾಲೇಜಿಗೆ ಅಥವಾ ಇನ್ಸ್ಟಿಟ್ಯೂಷನ್ಸ್ಗೆ ಹೊಂದ್ಕೊಂಡು ಕಲಿಬೇಕಾದ ಪರಿಸ್ಥಿತಿ ಬರ್ತದೆ. ಅಥವಾ ಔದ್ಯೋಗೀಕರಣದ ಈ ಒಂದು ಬೃಹತ್ ವಿಶ್ವಮಟ್ಟದ ಒಂದು ವ್ಯವಸ್ಥೆಯಲ್ಲಿ ಒಬ್ಬ ಉದ್ಯೋಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿ ವಾಸ ಮಾಡಬೇಕಾದಂತ ಸಮಯ ಬರ್ತದೆ. ಅಂತ ಸಮಯದಲ್ಲಿ ಹೇಗೆ ಅದಕ್ಕೆಲ್ಲ ಒಗ್ಗಿಕೊಳ್ಳೋದು ಅಂತನ್ನೋದು ಅಡಾಪ್ಟಬಿಲಿಟಿ ಕೋಶೆಂಟ್ಗೆ ಸಂಬಂಧಪಟ್ಟಿದೆ. ಸ್ಥಳೀಯವಾಗಿ ಅಲ್ಲಿನ ಜನರಿಗೆ, ಅಲ್ಲಿನ ಪರಿಸ್ಥಿತಿಗೆ, ಅಲ್ಲಿನ ಪರಿಸರಕ್ಕೆ ಹೊಂದಿಕೊಂಡು ಬದುಕುವಂತದ್ದನ್ನ ಮನುಷ್ಯ ಕಲಿಬೇಕಾಗ್ತದೆ. ಇದು ಯಾವುದೂ ಇಲ್ಲದೆ ಬರೀ ಐಕ್ಯೂ ಮಾತ್ರ ಇಟ್ಕೊಂಡು ಬದುಕ್ತಾ ಇದ್ರೆ ಕೆಲಸಗಳಾಗೋದಿಲ್ಲ. ಆಗ ನಿರೀಕ್ಷಿತ ಮಟ್ಟದಲ್ಲಿ ಯಾವ ಕೆಲಸವೂ ಸಾಧ್ಯವಾಗೋದಿಲ್ಲ, ಯಶಸ್ಸು ಕೂಡ ಸಿಗೋದಿಲ್ಲ. ಈ ಎಲ್ಲ ಕ್ಯೂಸ್ ಇದ್ರ ಜೊತೆ ಇನ್ನೂ ಸಾಕಷ್ಟಿವೆ. ಆದ್ರೆ ಪ್ರಮುಖವಾಗಿ ಐಕ್ಯೂ ಜೊತೆಗೆ ಇಕ್ಯೂ, ಎಸ್ಕ್ಯೂ, ಸಿಕ್ಯೂ ಮತ್ತು ಎಕ್ಯೂ ಇವೆಲ್ಲ ಸೇರ್ಕೊಂಡಾಗ ಮಾತ್ರ ಒಂದು ಪೂರ್ತಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಸ್ಟೂಡೆಂಟ್ಸ್ ಅಥವಾ ಇಂಡಸ್ಟ್ರಿಯಲಿಸ್ಟ್ ಅಥವಾ ಬಿಸ್ನೆಸ್ ಮೆನ್ ಅಥವಾ ಎನಿ ಪ್ರೊಫೆಷನಲ್ಸ್, ವರ್ಕಿಂಗ್ ಪೀಪಲ್, ಹೋಮ್ ಮೇಕರ್ಸ್, ಹೋಮ್ ಸರ್ವರ್ ಯಾರು ಬೇಕಾದ್ರೂ ಅಳವಡಿಸ್ಕೊಳ್ಬಹುದು, ತಿದ್ದುಕೊಳ್ಬಹುದು. ಯಾರಲ್ಲಿ ಯಾವುದಿಲ್ಲ ಅದನ್ನ ಅವ್ರ ಗಮನ ಇಟ್ಟು ನೋಡಿ ಅದನ್ನ ಫೈನ್ ಟ್ಯೂನ್ ಮಾಡಿಕೊಂಡ್ರೆ ದೆನ್ ದೇ ಕ್ಯಾನ್ ಇಂಪ್ರೂವ್ ದೇರ್ ಪರ್ಸನಾಲಿಟಿ. ಧನ್ಯವಾದಗಳು, ನಮಸ್ಕಾರ.